IMR ನ್ಯೂಸ್ ಚಾನಲ್ಗೆ ತಮಗೆ ಸ್ವಾಗತ. ಚಿಕ್ಕ ವಯಸ್ಸಿನಲ್ಲೇ ಮರಕೋತಿ ಆಟ ಆಡುತ್ತಿದ್ದ ಆ ಹುಡುಗ ಬೆಳೆದು ದೊಡ್ಡವನಾದ ಮೇಲೆ ಬರಿಗಾಲಲ್ಲಿ ಕೈಗಳಿಗೆ ಸೀಮೆ ಸುಣ್ಣದ ಪುಡಿ ಹಾಕಿಕೊಂಡು ಸಮತಟ್ಟಾದ ರಸ್ತೆಯಲ್ಲಿ ನಡೆದಂತೆ ಸರಬರನೆ ಬಂಡೆಯ ಏರುವುದನ್ನು ರೂಢಿಸಿಕೊಂಡ. ಆ ಹುಡುಗನ ಈ ಹವ್ಯಾಸ ಎಲ್ಲರ ಆತನತ್ತ ಕತ್ತು ಮೇಲೆತ್ತಿ ನೋಡುವಂತೆ ಮಾಡಿತು. ಹೌದು, ಎಂತಹ ಕಡಿದಾದ ಬೆಟ್ಟ ಕಂಡರೂ ಏರಲು ತಟ್ಟಂತ ಮುನ್ನುಗ್ಗುವ ಆ ಯುವಕನೇ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಮಿಶ್ರೀಕೋಟಿ ಗ್ರಾಮದ ಬಸವರಾಜ್ ಕಾಳಿ. ಧಾರವಾಡ ಜಿಲ್ಲೆಯ ಪ್ರಥಮ ಶಿಲಾರೋಹಿ ಎಂದು ಗುರುತಿಸಿಕೊಂಡಿರುವ ಈ ಯುವಕನಲ್ಲಿ ಸಾಧಿಸುವ ಛಲ ಹೇಗೆ ಮುಡುಗುಟ್ಟಿದೆ ಎಂದರೆ, ನಿತ್ಯ ಬೆಳಗಾದರೆ ಅವರಿಗೀಗ ಗುಡ್ಡ ಬೆಟ್ಟಗಳನ್ನು ಹುಡುಕಿಕೊಂಡು ಹೋಗುವ ಖಯಾಲಿ. ನಿತ್ಯ ಬೆಳಗ್ಗೆ ತಮ್ಮೂರಿನ ಪುರಾತನ ಕೋಟೆಯನ್ನು ಹತ್ತುವುದು, ಸಮೀಪದಲ್ಲಿರುವ ಬೂದನಗುಡ್ಡವನ್ನು ಏರುವುದು, ಹಾಗೆಯೇ ತಿಂಗಳಿನಲ್ಲಿ 2 ಬಾರಿ ಬಾದಾಮಿಗೆ ಹೋಗಿ ಅಭ್ಯಾಸ ಮಾಡುವುದು ಬಸವರಾಜ್ ಅವರ ರೂಢಿ. ಹುಡುಗ ನಮ್ಮ ಮಿಶ್ರಿಕೋಟಿ ಹುಡುಗ ಆಗಿರ್ತಾರೆ. ನಮ್ಮ ಪಕ್ಕದ ಮನೆ ಹುಡುಗ ಅವನು ಒಂದು ಹೆಸರು ಏನಂತಲ್ಲ, ಇಂಥ ಇದು ವಾಲ್ ಕ್ಲೈಂಬಿಂಗ್ ಅನ್ನೋ ವಿಷಯದೊಳಗೆ ನಮ್ಮ ಮಿಶ್ರಿಕೋಟಿಗೆ ಹೆಸರು ಬರುತ್ತೆ. ನಮ್ಮ ಮಿಶ್ರಿಕೋಟಿಯಿಂದ ನಮ್ಮ ಧಾರವಾಡ ಜಿಲ್ಲೆ ಬೆಂಗಳೂರಲ್ಲಿದ್ದೆ. ಸೊ ಇಲ್ಲಿ ಬಂದಾಗಿಂದ ನನಗೆ ತುಂಬ ಪರಿಚಯ ಅಂದರೆ ಊರಲ್ಲಿ ಬಸವರಾಜ್ ಕಾಳಿ ಅವರು ಇದೇ ವಾಲಲ್ಲೇ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಅವರು. ಸೊ ಅವ್ರಿಗೆ ತುಂಬ ಟ್ರೈನಿಂಗ್ ಕೊಡೋದು, ಹುಡುಗರನ್ನ ಎನ್ಕರೇಜ್ ಮಾಡೋದ್ರಲ್ಲಿ ತುಂಬ ಆಸಕ್ತಿ ಇದೆ ಅವ್ರಿಗೆ. ಅವರಲ್ಲಿರೋ ಕಾನ್ಫಿಡೆನ್ಸ್ ತುಂಬ ಮೆಚ್ಚಬೇಕು ನಾವು. ಬಡತನದಲ್ಲಿ ಬೆಂದು ಬಸವಳಿದಿರುವ ಅಲ್ಲಿ ಇಲ್ಲಿ ಕೆಲಸ ಮಾಡುತ್ತಾ ಮನೆಯ ತುತ್ತಿನ ಚೀಲವನ್ನು ತುಂಬಿಸುತ್ತಿದ್ದಾರೆ. ತಮ್ಮ ಸಾಹಸ ಚಟುವಟಿಕೆಗಳಿಗೆ ಸಹಾಯ ಸಿಕ್ಕಿತೆ ಎಂದು ಗ್ರಾಮ ಪಂಚಾಯತಿಯನ್ನು ಕೇಳಿಕೊಂಡರು. ಒಂದಲ್ಲ ಎರಡಲ್ಲ 3 ಸಲ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಸಹಾಯ ಹಸ್ತ ಸಿಗಲಿಲ್ಲ ಎಂಬುದು ಅವರ ನೋವಿನ ಮಾತು. ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಯಾವುದೇ ಥರದ ಸೌಲಭ್ಯ ಅನ್ನುವಂಥದ್ದು ಇಲ್ಲ ನಮಗೆ. ಆ ಸೌಲಭ್ಯ ಒದಗಿಸ್ಕೊಡ್ರಿಪ್ಪ, ಕೈ ಮುಗಿದು ನಿಮಗೆ ಕೇಳ್ಕೊತೀನಿ. ಇದಕ್ಕೆ ಸ್ಪೋರ್ಟ್ಸ್ಗೆ ಯಾರು ಸಂಬಂಧಪಟ್ಟವರು ಇದ್ರಿ ನನ್ನ ಕಣ್ಮುಂದೆ ಬೆಳೆದಂಥ ಒಬ್ಬ ನನ್ನ ಮಗ ಸರ್, ಮಗನ ಒಂದು ವರ್ಷ ನನ್ನ ಮಗನ ಆಗ್ಬೇಕು ಸರ್. ಅವನಿಗೆ ಅಂದರೆ ಈ ರಾಕ್ ಕ್ಲೈಂಬಿಂಗ್ ಅಂದರೆ ಭಾಳ ರೇರ್ ಸರ್ ಮಾಡೋದು, ಇಂಥ ಒಂದು ಅಡ್ವೆಂಚರ್ ಮಾಡೋದು. ಜಯರಾಜ್ ನಂತರ ಇವನ್ನ ಮಾಡ್ತಾ ಇರೋದು. ಅದಕ್ಕೆ ಅವನಿಗೆ ಸಿಗಬೇಕಾದಂಥ ಸೌಲಭ್ಯ, ಇವನು ಊರಿನ ಮಗ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಇಂಥ ಒಂದು ಸಾಹಸಕ್ಕೆ ಯಾರೂ ಕೈ ಹಾಕಂಗಿಲ್ಲ. ಅದು ಒಂದು ಶ್ರಮದಾಯಕ ಕೆಲಸ ಅಂತ ಹೇಳ್ಬೋದು. ಅದಕ್ಕೆ ಅವನಿಗೆ ಸಿಗಬೇಕಾದಂಥ ಸೌಲಭ್ಯಗಳಿಂದ ಗೌರ್ಮೆಂಟಿಂದ ಏನಾದರೂ ಕೊಡಿಸಿ ಅವನ ಒಂದು ಜೀವನವನ್ನು ಹಸನ ಮಾಡ್ಬೇಕಂತ ತಮ್ಮ ರಿಕ್ವೆಸ್ಟ್ ಮಾಡ್ತೀನಿ. ಒಂದು ದಿನ ಸ್ನೇಹಿತರೊಂದಿಗೆ ಸೊಗಲದ ಪ್ರವಾಸಕ್ಕೆ ಬಸವರಾಜ್ ಹೋಗಿದ್ದರು. ಅಲ್ಲಿ ಕೆಲವು ಶಿಲಾರೋಹಿಗಳು ಕಾಲಿಗೆ ಶೂಗಳನ್ನು ಧರಿಸಿ ಸೊಂಟಕ್ಕೆ ಒಂದು ಹಗ್ಗವನ್ನು ಬಿಗಿದು ಕೈಯಲ್ಲಿ ಬಿಳಿಯ ಸುಣ್ಣದ ಪುಡಿಯನ್ನು ಹಚ್ಚಿಕೊಂಡು ಕಲ್ಲಿನ ಬಂಡೆಗಳ ಮೇಲೆ ಹತ್ತುತ್ತಿರುವುದನ್ನು ನೋಡಿದರು. ಇವರಿಗೂ ಅಂತಹ ಸಾಹಸ ಮೆರೆಯುವ ಆಸೆ. ಶೂ ಧರಿಸದೆ, ಹಗ್ಗ ಕಟ್ಟಿಕೊಳ್ಳದೆ ಸರಸರನೆ ಜೇಡದ ಹಾಗೆ ಮೇಲೇರಿದಾಗ ಎಲ್ಲರಿಗೂ ಆಶ್ಚರ್ಯ. ಅಲ್ಲಿಗೆ ಕೋಚ್ ಆಗಿ ಬಂದ ಜನರಲ್ ತಿಮ್ಮಯ್ಯ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ವೆಂಚರ್ ಸಂಸ್ಥೆಯ ಮ್ಯಾನೇಜರ್ ಶಬ್ಬೀರ್ ಅವರ ಪರಿಚಯವಾಗಿ ಇವರಿಗೆ ರಾಮನಗರ ರಾಕ್ ಕ್ಲೈಂಬ್ ಅಲ್ಲ, ಜ್ಯೋತಿರಾಜ್ ಈಸ್ ಮೈ ಬ್ರದರ್. ನಾನು ಅವ್ರಿಗೆ ಅಣ್ಣ ಅಂತ ಕರಿತೀನಿ. ಅವ್ರು ನನ್ನ ತಮ್ಮನ ಅಂತ ತಿಳ್ಕೊಂಡಿದ್ದಾರೆ ಇವತ್ತಿಗೂ. ಆ ವ್ಯಕ್ತಿ ಟಿವಿಯಲ್ಲಿ ಹತ್ತಿದ್ದು ನೋಡ್ತಿದ್ವಿ ನಾವೆಲ್ಲ. ದುರ್ಗದ ಕೋಟೆ ಹತ್ತಿದ್ದ, ಸರ್ರಂತೆಲ್ಲ ತೆಳಗೆ ಬರ್ತಿದ್ದ. ಅವಾಗ ನಾವು ಹಿಂಗೆ ಹತ್ಬೋದಲ್ಲ ಅಂತೇಳಿ ಅದಾದಮೇಲೆ ನಾವೆಲ್ಲ ಇಲ್ಲಿ ಮರಕೋತಿ ಆಟ ಆಡ್ತಿದ್ವಿ. ಆ ಮರಕೋತಿ ಆಟ ಆಡ್ಬೇಕಾರೆ ನಮ್ಗೆ ಗೊತ್ತಾಯ್ತು ನಾವು ಹತ್ಬೋದು ಅಂತೇಳಿ. ಇಲ್ಲ, ಫಸ್ಟ್ ಟೈಮ್ ಇಲ್ಲಿ ಬಂದು ಹತ್ತಿದಾಗ ನಾ ಫಸ್ಟ್ ಟೈಮ್ಗೆ ಟಾಪ್ನ ರೀಚ್ ಮಾಡಿದೆ. ಇಲ್ಲಿ ಅವೆಲ್ಲ ಕಿತ್ತು ಬರ್ತಿದ್ವು. ಅವಾಗ ಭಾಳ ಟೈರ್ಡ್ ಆಯ್ತು, ನನ್ನ ಕೈಯೆಲ್ಲ ಪಂಪ್ ಆಗೋದು ಇದೆಲ್ಲ ಆತ. ಅದಾದಮೇಲೆ ಕ್ಯಾಂಪ್ನಲ್ಲಿ ಒಂದ್ಸಲ ನಂಗೆ ಜ್ಯೋತಿರಾಜ್ ಭೇಟಿಯಾಗಿ ಬಸವರಾಜ್ ಕಾಳಿ ಅಂದ್ರೆ ನೀನೇನಪ್ಪ ಅಂತೇಳಿ ಅಲ್ಲಿಂದ ನಂಗೆ ಅವ್ರ ಪರಿಚಯ. ಅವಾಗಿಂದ ನನಗೆಲ್ಲ ಸ್ವಲ್ಪ ಕ್ಲೈಂಬಿಂಗ್ ಎಲ್ಲ ಹೇಳ್ಕೊಟ್ಟು, ಅದಾದಮೇಲೆ ಚಾಕ್ ಪೌಡ್ರ್ ಎಲ್ಲ ಕೊಟ್ಟರು. ಈ ನಂಗೆ ಹತ್ತಕ್ಕೆಲ್ಲ ಬರಿಗಾಯಿಂದ ಹತ್ತಿದ್ದೆ. ಸೊ ಅದನ್ನೆಲ್ಲ ಪ್ರವೀಣ್ ಸರ್ ನೋಡಿ ಹಂಗೆಲ್ಲ ಹತ್ತಬಾರ್ದು, ಕೈಕಾಲೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾವೆ ಅಂತೇಳಿ ಅವ್ರದ್ದೇ ಓನು ಕ್ಲೈಂಬಿಂಗ್ ಶೂ, ಆಮೇಲೆ ಅವ್ರದ್ದೇ ಚಾಕ್ ಬ್ಯಾಗು, ಚಾಕ್ ಪೌಡ್ರ್ ಜ್ಯೋತಿರಾಜ್ ಕೊಟ್ಟರು. ಕ್ಲೈಂಬಿಂಗ್ ಶೂ ಮತ್ತು ಇದು ನಮ್ಮ ಚಾಕ್ ಬ್ಯಾಗ್ನ ಪ್ರವೀಣ್ ಕೊಟ್ಟು ಇವತ್ತು ನಮ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಪ್ರವೀಣ್ ಸರ್. ಸೀಮೆ ಸುಣ್ಣದ ಪುಡಿಯನ್ನು ಹಾಕುವುದಕ್ಕೆ ಚಾಕ್ ಬ್ಯಾಗ್ ಹುಡುಕಿಕೊಂಡು ಅಂಗಡಿಗೆ ಹೋದರು. ಅದರ ಬೆಲೆ ಕೇಳಿ ತೆಗೆದು
ಶಾಸ್ತ್ರದ ಕೆಲವು ಪಾಠಗಳನ್ನು ಕಲಿತು ಬಂದ ಬಸವರಾಜ್ ಅವರನ್ನು ಶಿಕ್ಷಕ ಬಸವರಾಜ್ ಹಾದಿಮನಿ ಮತ್ತು ರಾಜೇಶ್ ಪತ್ತಾರ್ ಹೆಚ್ಚಿನ ತರಬೇತಿಗಾಗಿ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದ ಆವರಣದಲ್ಲಿರುವ ಕ್ಲೈಂಬಿಂಗ್ ವಾಲ್ಗೆ ಕಳಿಸಿದರು. ಶಿಲಾರೋಹಿಗಳಲ್ಲಿ ಹೆಸರು ಮಾಡಿದ CM ಪ್ರವೀಣ್ ಅವರ ಪರಿಚಯವೂ ಆಯಿತು. ಅವರ ಕೆಲವು ಪಟುಗಳ ನನ್ನ ಸಾಹಸ ಪ್ರವೃತ್ತಿ ಮುಂದುವರಿಸಲು ಅನುಕೂಲ